ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಯಾಕಂತಂದ್ರೆ ಈಗಾಗಲೇ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತಾ ಇದ್ದೀರಿ. ಸೊ ಆ ಒಂದು ಆಪ್ಷನ್ ಎಂಟ್ರಿಯನ್ನ ನೀಟಾಗಿ ಪ್ರೊಸೆಸಿಂಗ್ ಮಾಡ್ಬೇಕಂದ್ರೆ ನೀವು ನೀಟಾಗಿ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು ಅಂತಂದ್ರೆ ನಿಮ್ಗಳಿಗೆ ಗೊತ್ತಿರಬೇಕು ನಾವೇನ್ ಸೆಲೆಕ್ಟ್ ಮಾಡ್ಕೋಬೇಕಂತ. ಅಂದ್ರೆ ಕಾಲೇಜ್ ಸೀಟ್ ಸಿಕ್ಕ ಮೇಲೆ ಏನ್ ಮಾಡ್ಬೇಕು, ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅಥವಾ ಸಿಕ್ಕರೆ ಅದು ಸ್ಯಾಟಿಸ್ಫೈಡ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಚಾಯ್ಸ್ 1 ಮೊದಲಿಗೆ ಇಲ್ಲಿ ಎಷ್ಟು ಚಾಯ್ಸ್ ಇದಾವೆ ಅಂತಂದ್ರೆ ಒಂದೇದು ಚಾಯ್ಸ್ 1 ಅಂತಿದೆ. ಚಾಯ್ಸ್ 1 ಅಂದ್ರೆ ಏನು? ಚಾಯ್ಸ್ 1 ಒಳಗಡೆ ನೀವು ಈಗ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ಆ ಆಪ್ಷನ್ ಎಂಟ್ರಿ ಒಳಗಡೆ ನಿಮ್ಗೆ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್. ನಿಮಗೆ ಈಗ ಚಾಯ್ಸ್ 1 ಒಳಗಡೆ ಸಿಕ್ಕಿರುವ ಅಂದ್ರೆ ಆಪ್ಷನ್ ಎಂಟ್ರಿ ಒಳಗಡೆ ಏನಾದ್ರೂ ನಿಮಗೆ ಆ ಕಾಲೇಜು ಇಷ್ಟ ಆಗಿದ್ರೆ ನಿಮ್ಗೆ ಓಕೆ ಆಗಿದ್ರೆ, ಸೊ ಅದಕ್ಕೆ ನೀವು ಫೀಸ್ ಅನ್ನ ಪೇಮೆಂಟ್ ಅನ್ನ ಮಾಡಿ ಆಮೇಲೆ ಆರ್ಡರ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಆದ್ರೆ ನೀವು ನೆಕ್ಸ್ಟ್ ರೌಂಡಿಗೆ ಎಲಿಜಿಬಲ್ ಆಗೋದಿಲ್ಲ. ಇದಕ್ಕೆ ನಾವು ಚಾಯ್ಸ್ 1 ಅಂತ ಕರಿತೀವಿ. ಇಲ್ಲಿ ನೀವು ಕೆ ಮುಖಾಂತರ ಹೊರಗಡೆ ಹೋಗ್ಬಿಡ್ತೀರಿ, ಎಕ್ಸಿಟ್ ಆಗ್ಬಿಡ್ತೀರಿ. ಅಂದ್ರೆ ನೀವು ನೆಕ್ಸ್ಟ್ 2ನೇ ರೌಂಡಿಗೆ ಹೋಗಲು ಅವಕಾಶ ಇರೋದಿಲ್ಲ. ಯಾಕಂತಂದ್ರೆ ನಿಮ್ಗೆ ಅದು ಕಾಲೇಜ್ ಸಿಕ್ಕಿದೆ, ನಿಮ್ಗೆ ಓಕೆ ಆಗಿದೆ, ನೀವು ಆರ್ಡರ್ ಕಾಪಿಯನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಆಮೇಲೆ ಹೋಗಿ ಅಡ್ಮಿಷನ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನೆಕ್ಸ್ಟ್ ನಾನು ಏನಾದರೂ ಬೇರೆಗೆ ಅಲೈಡ್ ಅಂಡ್ ಸೈನ್ಸ್ಗೆ ಟ್ರೈ ಮಾಡ್ತೀನಿ ಅಂದ್ರೆ ಬರೋದಿಲ್ಲ, ನಿಮ್ದು ಅಡ್ಮಿಷನ್ ಆಗಿಬಿಟ್ಟಿರುತ್ತೆ. ಓಕೆ, ಎರಡನೇದಾಗಿಲ್ಲಿ ಚಾಯ್ಸ್ 2 ಅಂದ್ರೆ ಏನು? ಚಾಯ್ಸ್ 2 ಅಂದ್ರೆ ಏನು? ಸೊ ಇಲ್ಲಿ ನೋಡ್ಬೋದು, ಚಾಯ್ಸ್ 2 ಅಂತಂದ್ರೆ ನಿಮಗೆ ಕಾಲೇಜ್ ಓಕೆ ಆಗಿದೆ, ಸ್ಯಾಟಿಸ್ಫೈಡ್ ಆಗಿದೆ, ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಸೆಕೆಂಡ್ ರೌಂಡ್. ಆದ್ರೂ ಕೂಡ ನಿಮ್ಗೆ ಇನ್ನೂ ಮನಸ್ಸಲ್ಲಿ ಇತ್ತು, ನಿಮ್ಗೆ ಯಾಕೆ ನಾನು ಇನ್ನೊಂದು ಕಾಲೇಜ್ ಟ್ರೈ ಮಾಡಬಾರ್ದು, ಆ ಕಾಲೇಜ್ ಓಕೆ ಆಗಿದೆ ಹೌದಾ, ಆದ್ರೆ ನನಗೆ ಇನ್ನೊಂದು ಕಾಲೇಜ್ ಟ್ರೈ ಮಾಡೋಣ ಅಂತಿದ್ರೆ, ಅಂದ್ರೆ ಸ್ಯಾಟಿಸ್ಫೈಡ್ ಆಗಿದ್ದೀರಿ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಸೆಕೆಂಡ್ ರೌಂಡ್ ಹೋಲ್ಡ್, ನಿಮ್ಗೆ ಏನಾದ್ರು ಅದನ್ನ ಹೋಲ್ಡ್ ಇಡಬೇಕು ಅಂತ ಪ್ರಯತ್ನ ಮಾಡಿ, ಅಂದ್ರೆ ಬೇರೆದು ಇನ್ನೊಂದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ಸೊ ನೀವು ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕಂದ್ರೆ ನೀವು ಈಗ ಸೀಟ್ ಸಿಕ್ತಿರುವಂತ ಸೀಟು ಹೋಲ್ಡ್ ಅಲ್ಲಿ ಇರುತ್ತೆ ಹೌದಾ, ಹೋಲ್ಡ್ ಅಲ್ಲಿ ಇರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ಬೋದು, ಚಾಯ್ಸ್ 2 ಒಳಗಡೆ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ಸೊ ಸಿಕ್ಕಿರುವಂತಹ ಏನು ಸೀಟ್ ಸಿಕ್ಕಿದನ್ನು ಹೋಲ್ಡ್ ಅಲ್ಲಿ ಇಟ್ಟು ನೀವು ಮತ್ತೇನ್ ಮಾಡ್ಬೋದು, ಅದಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಸೀಟ್ ಗಳನ್ನ ನೀವು ಡಿಲೀಟ್ ಮಾಡಬಹುದು, ಮೋಡಿಫೈಡ್ ಮಾಡಬಹುದು, ಅರೇಂಜ್ಮೆಂಟ್ ಗಳನ್ನ ಮಾಡಬಹುದು. ಅಂದ್ರೆ ಸೊ ಮೂರನೇದು ಚಾಯ್ಸ್ ಯಾವ್ದು ಅಂತಂದ್ರೆ, ಮೂರನೇ ಚಾಯ್ಸ್ ನಿಮಗೆ ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್. ನಿಮ್ಗೆ ಸಿಕ್ಕಿರುವಂತ ಕಾಲೇಜ್ ಇಷ್ಟ ಇಲ್ಲ, ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ನಾನು ಇಲ್ಲ ಬೇಡವೇ ಬೇಡ, ನಾನು ಹೋಲ್ಡ್ ಅಲ್ಲಿ ಇಡ್ಲಿಕ್ಕೂ ಇಷ್ಟ ಇಲ್ಲ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತಂದ್ರೆ ಅವನು ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆಮೇಲೆ 4ನೇ ಚಾಯ್ಸ್ ಏನಂತಂದ್ರೆ, ನನಗೆ ಯಾವ್ದು ಇಷ್ಟ ಇಲ್ಲ, ನನಗೆ ಈ ಫ್ಯೂಚರ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾವ್ದ್ರ ಬಗ್ಗೆ, ನಾನು ಕೆ ಮುಖಾಂತರ ಯಾವ್ದು ಸೀಟ್ ತಗೊಳಿಕ್ಕೆ ಇಷ್ಟನೇ ಇಲ್ಲ ಅಂತಂದ್ರೆ ನೀವು ಚಾಯ್ಸ್ 4 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆಗಬಹುದು. ಇದು ಒಂದು ಚಾರ್ಟ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನಮ್ಗೆ ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲಿ ಚಾಯ್ಸ್ 1 ಏನು ಕೊಟ್ಟಿದ್ದಾರೆ ಅಂದ್ರೆ, ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿ ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದೆ, ಶುಲ್ಕ ಪಾವತಿಸಿ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶ ಪಡೆಯುತ್ತೇನೆ, ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲು ಇಷ್ಟವಿಲ್ಲ ಎಂದು ತೀರ್ಮಾನಿಸಿದಲ್ಲಿ ಅಂತ ಅಭ್ಯರ್ಥಿಗಳು ಚಾಯ್ಸ್ 1 ಅನ್ನು ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಚಾಯ್ಸ್ 1 ಅನ್ನು ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಶುಲ್ಕ ಪಾವತಿಸಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನ ಮಾಡಿಸಬೇಕು. ಸಂಬಂಧಪಟ್ಟಂತ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಏನ್ ಮಾಡಬೇಕು, 2-3 ಪ್ರತಿಗಳನ್ನು ತಗೊಂಡು ಹೋಗಿ ಏನ್ ಮಾಡಬೇಕು, ಆ ಅಡ್ಮಿಷನ್ ಅನ್ನ ಮಾಡಿಸಬೇಕು ಅಂತ ಚಾಯ್ಸ್ 1 ಗೆ ಕೊಟ್ಟಿರುವಂತದ್ದು. ಸೊ ಚಾಯ್ಸ್ 2 ದಲ್ಲಿ ಏನು ಕೊಟ್ಟಿದ್ದಾರೆ, ಚಾಯ್ಸ್ 2 ಗೆ ಏನಂದ್ರೆ, ಅಭ್ಯರ್ಥಿಗಳು ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದೆ, ಆದರೆ ನನಗೆ ಇನ್ನೂ ಉತ್ತಮ ಸೀಟು ಬೇಕಾಗಿದೆ, ಆದ್ದರಿಂದ ಮುಂದಿನ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ನಿರ್ಣಯಿಸಿ ಚಾಯ್ಸ್ 2 ಅನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಅಂದ್ರೆ ಅವರುಗಳಿಗೆ ಸೀಟ್ ಸಿಕ್ಕಿದೆ ನನಗೆ, ಆದ್ರೆ ಅದು ತೃಪ್ತಿಕರವಾಗಿದೆ, ಆದ್ರೂ ಕೂಡ ನಾನು 2ನೇ ಚಾಯ್ಸ್ ಅಲ್ಲಿ ಅಂದ್ರೆ ನಾನು ಮುಂದಿನ ರೌಂಡ್ಗೆ ಅದನ್ನ ಹೋಲ್ಡ್ ಅಲ್ಲಿ ಇಟ್ಟು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ನೀವು ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 2 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗೆ ಚಾಲನ್ ಡೌನ್ಲೋಡ್ ಮಾಡಿ ಕಡ್ಡಾಯವಾಗಿ ಶುಲ್ಕ ಪಾವತಿಸಬೇಕು. ನೀವೇನ್ ಮಾಡಬೇಕು, ಚಾಯ್ಸ್ 2 ಅನ್ನ ಆಯ್ಕೆ ಮಾಡ್ಕೋಬೇಕಂತಂದ್ರೆ ನೀವು ಇಲ್ಲಿ ಶುಲ್ಕವನ್ನ ಸಂದಾಯ ಮಾಡ್ಕೋಬೇಕಾಗತ್ತೆ. ಶುಲ್ಕವನ್ನ ಸಂದಾಯ ಮಾಡ್ಕೊಂಡು ನಿಗದಿತವಂತ ಶುಲ್ಕ ಸಂದಾಯ ಮಾಡಿ ನೀವು ಅದನ್ನ ಆ ಸಿಕ್ಕಿರುವಂತ ಸೀಟನ್ನು ಹೋಲ್ಡ್ ಅಲ್ಲಿ ಇಡಬೇಕಾಗುತ್ತೆ. ಆದ್ರೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವುದಕ್ಕೆ ಅವಕಾಶ ಇರುವುದಿಲ್ಲ. ನೀವೇನ್ ಮಾಡ್ಬೋದು ಅಂದ್ರೆ
ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ, ಆದ್ರೆ ಅದನ್ನು ಹೋಲ್ಡ್ ಇಡಬಹುದು, ಅದಕ್ಕೆ ಬೇಕಾಗಿರುವಂತಹ ಶುಲ್ಕವನ್ನ ಪಾವತಿ ಮಾಡಬಹುದು, ಆಮೇಲೆ ನೀವು 2ನೇ ರೌಂಡ್ಗೆ ನೀವು ಹೋಗ್ಬೋದು. ಸೊ 2ನೇ ಸುತ್ತಿನ ವೇಳಾಪಟ್ಟಿ ಪ್ರಕಟವಾದ ನಂತರ 2ನೇ ಸುತ್ತಿನಲ್ಲಿ ಭಾಗವಹಿಸಬೇಕು. ಹಂಗಾರೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವಾಗ ಬಿಡ್ತಾರಲ್ಲ ಗೀಟ್ಗಳನ್ನ ಅವಾಗ ನೀವು ಭಾಗವಹಿಸಬಹುದು. ಶುಲ್ಕ ಪಾವತಿಸಲು ವಿಫಲರಾದಲ್ಲಿ ಹಂಚಿಕೆಯಾದ ಸೀಟು ರದ್ದಾಗುಗೊಳ್ಳುತ್ತದೆ. ಈ ಕೇಸ್ ಆಫ್ ನೀವೇನಾದ್ರೂ ಅದಕ್ಕೆ ಹೋಲ್ಡ್ ಅಲ್ಲಿ ಇಡ್ಲಿಕ್ಕೆ ಏನಾದ್ರು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಆ ಸೀಟ್ ರದ್ದಾಗ್ಬಿಡುತ್ತೆ. ಸೊ ಚಾಯ್ಸ್ 2 ಅಭ್ಯರ್ಥಿಗಳು ಮೊದಲನೇ ಸುತ್ತಲ್ಲಿ ಆಯ್ಕೆಯಾದ ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು, ನೋಡ್ರಿ ಈ ಸೀಟ್ ಸಿಕ್ಕಿರುವಂತಹ ಒಂದು ಅದನ್ನ ನೀವು ಹೋಲ್ಡ್ ಇಡಬಹುದು. ತಮ್ಮಲ್ಲಿ ಉಳಿಸಿಕೊಳ್ಳೋದು ಮೀನಿಂಗ್ ಅಂದ್ರೆ ಏನು, ಹೋಲ್ಡ್ ಇಟ್ಟು 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತ ಅಭ್ಯರ್ಥಿಗಳು ಯಾವುದೇ ಸೀಟು ಅಂದ್ರೆ ಹೈಯರ್ ಆರ್ಡರ್ ಆಪ್ಷನ್ ಇನ್ ಹಂಚಿಕೆಯಲ್ಲಿ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಹೈಯರ್ ಆರ್ಡರ್ ಅಂದ್ರೆ ಹೆಂಗೆ, ಫಾರ್ ಎಕ್ಸಾಂಪಲ್ 1 ರಿಂದ ನೀವು 10 ತನಕ ಏನಾಗಿದೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮ್ಗೆ 10ನೇ ಕಾಲೇಜ್ ಸಿಕ್ಕಿದೆ, 10ನೇ ಕಾಲೇಜ್ ಸೀಟ್ ಸಿಕ್ಕಿದೆ ಹೈಯರ್ ಆರ್ಡರ್, ಹೌದಾ. ಇಲ್ಲಿ ನಿಮ್ಗೆ ಏನಾದ್ರು 1ನೇದ್ದು ಅಥವಾ 2ನೇದ್ದು 3ನೇದ್ದು ಸೀಟ್ ಸಿಕ್ಬಿಟ್ರೆ ಮೊದಲನೇ ಸೀಟ್ ನಲ್ಲಿ ಏನು 10 ಸಿಕ್ಕಿತ್ತಲ್ಲ ಇದು ರದ್ದುಗೊಳ್ಳುತ್ತದೆ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಪಡೆದ ಸೀಟು ಬಳಿಕವೇ ಇರುತ್ತದೆ. ಇನ್ ಕೇಸ್ ಆಫ್ ಇಲ್ಲಿ 1 ರಿಂದ 9 ತನಕ ಯಾವುದು ನಿಮಗೆ ಸೀಟ್ ಆಗ್ಲಿಲ್ಲಪ್ಪ, ಸೆಲೆಕ್ಟೇ ಆಗ್ಲಿಲ್ಲ, ಆದ್ರೆ 10ನೇದು ನೀವು ಹೋಲ್ಡ್ ಇಟ್ಟಿದ್ರಿ, ಅದೇ ನಿಮಗೆ ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟ್ 3ನೇದು ಏನಂತಂದ್ರೆ, 3ನೇದು ಏನ್ ಹೇಳ್ತಾ ಇದಾರೆ ಅಂದ್ರೆ ಚಾಯ್ಸ್ 3 ಹೆಂಗ್ ಯಾರು ಮಾಡ್ಕೋಬೇಕು, ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ಆದ್ದರಿಂದ ಮುಂದಿನ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ನಿರ್ಣಯಿಸಿ. ನೋಡ್ರಿ ನಮ್ಗೆ ಸೀಟ್ ಸಿಕ್ಕಿರೋದು ನಂಗೆ ಇಷ್ಟನೇ ಇಲ್ಲ, ಆ ಕಾಲೇಜು ಬೇಡ ಏನು ಬೇಡ ನಂಗೆ, ನಾನು 3ನೇ ರೌಂಡಿಗೆ ಹೋಗ್ತೀನಿ ಅಂದ್ರೆ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂದ್ರೆ ಚಾಯ್ಸ್ 3 ಮಾಡ್ಕೋ. ನಾನು ಸೀಟ್ ಸಿಕ್ಕಿತ್ತು ಆದ್ರೆ ಹೋಲ್ಡ್ ಅಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ನಿಮ್ಗೆ ಹಂಗಿದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಮುಂದಿನ ಆಯ್ಕೆಗೆ ಹೋಗ್ಬೋದು. ಸೊ ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳು ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಶುಲ್ಕ ಪಾವತಿಸುವ ಅಗತ್ಯ ಇರುವುದಿಲ್ಲ. ನೋಡ್ರಿ ನೀವೇನಾದ್ರೂ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಫೀಸ್ ಅನ್ನ ಪೇಮೆಂಟ್ ಅನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಕಾಲೇಜ್ ಇಷ್ಟನೇ ಆಗಿಲ್ಲ ಅಂದ್ಮೇಲೆ ನೀವು ಅದನ್ನ ಫೀಸ್ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಅಂದ್ರೆ ತಮ್ಮನ್ನು ಉಳಿಸಿಕೊಳ್ಳದೆ, ಓಕೆ, ಅದನ್ನ ರದ್ದುಪಡಿಸಬೇಕಾಗುತ್ತೆ, ಅಂದ್ರೆ ಅದನ್ನ ಕೆಲಸ ಮಾಡಬೇಕು, ಆ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅದೇನಾಗುತ್ತೆ ಅಂದ್ರೆ ನೀವು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ರದ್ದಾಗುತ್ತೆ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಅದು 2ನೇ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅಂತ ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಸೀಟು ಆಯ್ಕೆ ಮಾಡಿಕೊಳ್ಳಬೇಕು. ಅಂತ ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇನ್ ಕೇಸ್ ಆಫ್ ಹೊರಗಳಿಗೆ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆ ಆಗಲಿಲ್ಲ ಅಂದ್ರೂ ಕೂಡ ಅವ್ರು ಏನ್ ಮಾಡ್ಬೋದು, ಸೊ ನೆಕ್ಸ್ಟ್ ಆಯ್ಕೆನ ಮಾಡ್ಕೊಳ್ಬಹುದು. ಸೊ ಚಾಯ್ಸ್ 3 ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆ ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ದಾಖಲಿಸಿದ ಎಲ್ಲ ಆಪ್ಷನ್ಸ್ ಸೇರಿಸಲಾಗುವುದು. ಅಂದ್ರೆ ಇನ್ ಕೇಸ್ ಆಫ್ ನೀವು ಫಸ್ಟ್ ರೌಂಡ್ ಅಲ್ಲಿ ಮಾಡಿರ್ತೀರಲ್ಲ ಅದೆಲ್ಲ ಹೋಗ್ಬಿಡ್ತಾವು, ಮತ್ತೆ ನೀವು ಹೊಸದಾಗಿ ಏನ್ ಮಾಡಬಹುದು, ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಅಭ್ಯರ್ಥಿಯು ರದ್ದುಪಡಿಸಿಕೊಂಡು ಆಪ್ಷನ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಇಚ್ಛೆ ಆಯ್ಕೆಗಳನ್ನ, ಅಂದ್ರೆ ಏನು ಮಾಡೋದು, ಏನು ಅವ್ರಿಗೆ ಸೀಟು ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗೆ ಹಂಚಿಕೆ ರದ್ದು ಮಾಡಿಸ್ಕೊಂಡು ನೆಕ್ಸ್ಟ್ ಏನ್ ಮಾಡಬಹುದು, ಆಪ್ಷನ್ ಎಂಟ್ರಿ ಮಾಡಬಹುದು. ಅಭ್ಯರ್ಥಿಯು ಬದಲಾಯಿಸಿಕೊಳ್ಳುವುದು ಅಥವಾ ಆದ್ಯತಾ ಕ್ರಮದಲ್ಲಿ ಮಾರ್ಪಾಡು ಮಾಡಬಹುದು. ಯಾವುದೇ ಆಪ್ಷನ್ ಎಂಟ್ರಿ ಬೇಡವಾದಲ್ಲಿ ತೆಗೆದು ಹಾಕಬಹುದು. ಸೊ ಅವ್ರು ಏನ್ ಮಾಡಬಹುದು ಅಂತಂದ್ರೆ, ಅವರುಗಳು ಈಗೇನೋ ಅವರು ಸೀಟ್ ರದ್ದುಪಡಿಸಿರ್ತಾರೆ, ಅವಾಗ 2ನೇ ರೌಂಡಿಗೆ ಹೋದಾಗ ಅವ್ರು ಏನ್ ಮಾಡೋದು, ಆದ್ಯತಾ ಕ್ರಮದಲ್ಲಿ ಓಕೆ ಆಪ್ಷನ್ ಎಂಟ್ರಿ ಬದಲಾಯಿಸಬಹುದು. ಓಕೆ, ಅದು ಸೀಟ್ ಸಿಕ್ಕಿರೋದ್ರಿಂದ ತೆಗೆದು ಹಾಕಿ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಅವ್ರುಗಳಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ಓಕೆ, ಇದು ಒಂದು ಕೂಡ 3ನೇ ಚಾಯ್ಸ್ಗೆ. ಸೊ ನೆಕ್ಸ್ಟ್ ಚಾಯ್ಸ್ 4ನೇದು ಏನಪ್ಪಾ ಅಂದ್ರೆ ಲಾಸ್ಟ್ನೇದು, ಅಭ್ಯರ್ಥಿಯು ತಮಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ, ಈಗ ದೊರಕಿರುವ ಸೀಟು ಬೇಡ, ನನಗೆ ಮುಂದಿನ ಸುತ್ತಿನಲ್ಲಿ ಸಹ ಸೀಟು ತೆಗೆದುಕೊಳ್ಳೋದು ಇಷ್ಟವಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರ್ಲಿಲ್ಲ, 2ನೇ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿತ್ತು, ಆದ್ರೆ ನನಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ನಿಮ್ಗೆ ಏನು ಬೇಡ, ನನಗೆ ಈ ಸೀಟುನು ಬೇಡ, ಈ ಕೌನ್ಸಿಲಿಂಗ್ ಪ್ರಕ್ರಿಯೆನೂ ಬೇಡ ಅಂತಿದ್ರೆ ನೀವು ಯಾವುದೇ ಬೇರೆ ಸಂಸ್ಥೆಯಲ್ಲಿ ಸೀಟು ಪಡೆದುಕೊಳ್ಳುತ್ತೇನೆ ಎಂದು ನಿರ್ಧರಿಸಿದರೆ, ಅಂದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೇನೆ ಅಂತಂದ್ರೆ ನೀವು ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವೇನೋ ಪ್ರಾಧಿಕಾರ ವೆಬ್ಸೈಟ್ ಇಂದ ಹೊರಗಡೆ ಬರಬಹುದು. ಓಕೆ, ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಸೊ ಒಂದು ಏನ್ ಮಾಡಿರೋದು ಅಂತಂದ್ರೆ ಅವರುಗಳು ಇದನ್ನ ಯಾವ ರೀತಿಯಾಗಿರುತ್ತೆ ಒಂದು ಮಾಡೆಲ್ ಅನ್ನೋದನ್ನ ಮೇ ಬಿ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.